ಆದ್ರೂ ಯಾಕೆ ಹೇಳ್ಬೇಕು? ಪ್ರಾರ್ಥನೆ ಆದ್ರೂ ಯಾಕೆ ಮಾಡ್ಬೇಕು? ಸುಮ್ನೆ ಸೈಲೆಂಟ್ ನಿಂತ್ಕೊಳ್ಳೋದಾದ್ರೆ ಸಭೆಗಾದ್ರೂ ಯಾಕೆ ಬರ್ಬೇಕು? ಹಲ್ಲೆಲೂಯಾ. ನೋಡಿ, ನಾವು ಪದೇ ಪದೇ ಮನೆಯಲ್ಲಿ ರೈಸ್ ಮಾಡಿಕ್ಕಿದ್ದು ಪದೇ ಪದೇ ಅದನ್ನೇ ತಿಂತ ಇದೀವಿ ಅಂದ್ರೆ ನಮಗೆ ಹೇಸಿಗೆ ಬರ್ತದೆ. ಬರ್ತದೆ ಇಲ್ಲ? ಹೇಸಿಗೆ ಬರ್ತದೆ. ಗೊತ್ತಾಗ್ತಾ ಈ ಶಬ್ದ ಗೊತ್ತಾಯ್ತಾ ಎಲ್ರಿಗೂ? ಹೇಸಿಗೆ ಬರ್ತದೆ. ಹೇಸಿಗೆ ಬಂದ್ರೆ ವಾಮಿಟ್ ಆಗಿ ನಾವು ಕಾರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ದಾನೆ, ಒಂದೇ ಶಬ್ದ ಹೇಳಿದ್ದಾನೆ, ಬೆಚ್ಚಗಾದ್ರೂ ಇರು, ತಣ್ಣಗಾದ್ರೂ ಇರು, ಉಗುರು ಬೆಚ್ಚಗಿರ್ಲಿಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ತಣ್ಣಗಾದ್ರೂ ಇರು, ಬೆಚ್ಚಗಾದ್ರೂ ಇರು, ಆದ್ರೆ ನೀನು ಉಗುರ ಬೆಚ್ಚಗೆ ಇರಬೇಡ. ಆ ಕಡೆ ದಡಕ್ಕೂ ಇಲ್ಲ, ಈ ಕಡೆ ದಡಕ್ಕೂ ಇಲ್ಲ, ನಡುವೆ ಸಮುದ್ರದಲ್ಲಿ ನಿಂತುಕೊಂಡ್ರೆ ರಕ್ಷಣೆ ಮಾಡ್ಲಿಕ್ಕೆ ನಿನಗೆ ಯಾರೂ ಬರೋದಿಲ್ಲ. ದೇವರು ಹೇಳಿದಾನ ಅಂದಮೇಲೆ ದೇವರು ಮಾಡೋದಿಲ್ಲ. ಹೌದಲ್ರಿ? ದೇವ್ರು ಇದು ವರ್ಡ್ ನಿಮ್ಗೆ ಹೇಳಿದಾನಂದ್ರೆ ಕೊನೆಗೆ ನಿಮ್ಗೆ ದೇವರು ಕೂಡ ರಕ್ಷಣೆ ಮಾಡ್ಲಿಕ್ಕಿಲ್ಲ ಅಂತಾನೆ ದೇವರು ವರ್ಡ್ ಅನ್ನ ಬರ್ದಿರ್ಬೋದು. ಇಲ್ಲ, ನಿನಗೆ ನಂಬಲಿಕ್ಕೆ ಆಗೋದಿಲ್ಲ, ನಿನಗೆ ಚಪ್ಪಾಳೆ ಹೊಡ್ಲಿಕ್ಕೆ ಬರೋದಿಲ್ಲ, ನನಗೆ ದೇವರೇ ಬೇಡ, ನನಗೆ ಚರ್ಚಿಗೆ ಹೋಗಿ ನಾನು ಆರಾಧನೆ ಮಾಡೋದೇ ಬೇಡ, ಪ್ರಾರ್ಥನೆ ಮಾಡೋದೇ ಬೇಡ, ನನಗೆ ಪಾಸ್ಟರ್ ಕೈಯಿಂದ ಪ್ರಾರ್ಥನೆ ಬೇಡ ಅಂತ ಅನ್ನೋರು ನೋ ಪ್ರಾಬ್ಲಮ್. ಯಾರಿಗೆ ಒತ್ತಾಯ ಇಲ್ರಿ ನಮಗ ಅನಿವಾರ್ಯ ಇದೆ ರೀ. ಅನಿವಾರ್ಯ ಎಲ್ಲಿ ಬರ್ತದೋ ಅಲ್ಲಿ ಪ್ರತಿ ಸಾರಿ ನೀನು ತಗ್ಗಿಸ್ಕೊಂಡಿದ್ರೆ ಮಾತ್ರ ಅದಕ್ಕೆ ಅನಿವಾರ್ಯಕ್ಕೆ ಪ್ರತಿಫಲ ಸಿಗ್ತದೆ. ಏನ್ ಮಾಡೋದ್ರಿ, ನಮ್ಮ ಹತ್ರ ಹಿಂಗೆ ಇದೆ, ಸುಮ್ಮನಾದ್ರೂ ಹೋಗ್ಬೇಕಲ್ರಿ, ಸುಮ್ಮನ ಜರ ಆರೋಗ್ಯ ಕಡೆಯಿಂದರ ಹೋಗ್ಬೇಕಲ್ರಿ, ಸುಮ್ಮನ ಸ್ವಲ್ಪ ನಾ ಆಶೀರ್ವಾದ ಕಡೆಯಿಂದರ ಹೋಗ್ಬೇಕಲ್ರಿ, ನನ್ನ ಸಲಿಂದಿಲ್ದ್ರೆ ನನ್ನ ಮಗರ ಕುಡಿಲತ್ತ ಅದ್ರ ಸಲಿಂದರ ಹೋಗ್ಬೇಕಲ್ರಿ, ನನಗಿಲ್ಲ ಅಂದ್ರೆ ನನ್ನ ಗಂಡಗ ಅದ್ರಕ್ಕೋಸ್ಕರ ಹೋಗ್ಬೇಕಲ್ರಿ, ನನಗಿಲ್ಲ ಅಂದ್ರೆ ಮುಂದಿನ ಸಂತಾನಕ್ಕೋಸ್ಕರ ಹೋಗ್ಬೇಕಲ್ರಿ, ನನಗೆ ಇಲ್ಲ ಅಂದ್ರೆ ಏನೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪದೇ 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 ಹೇಳ್ದೆ ಇಲ್ಲವಾ, ಇವಾಗ ಮಾಡಿದ್ದು ರೈಸ್ ಅನ್ನ ಪದೇ ಪದೇ ನಾವು ತಿಂತ ಹೋದ್ರೆ ಹೇಸಿಗೆ ಬರ್ತದೆ. ಹೇಸಿಗೆ ಬಂದ ಮೇಲೆ ಏನಾಗ್ತದೆ, ಕೊನೆಗೆ ನಾವೇ ಕಕ್ತೀವಿ. ದೇವರಿಗೂ ಹಾಗೆ ನಿಮ್ಗೆ ಪದೇ 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 ದೇವರು ಹೇಳ್ತಾ ಇದ್ದಾನೆ ಅಂದ್ರೆ ದೇವರಿಗೂ ಒಂದು ಶಬ್ದ ಹೇಸಿಗೆ ಬರ್ಬೋದು. ದೇವರು ಕೂಡ ಒಂದು ಸಾರಿ ನಿಮಗೆ ಕಾರ್ಬೋದು. ಹಲ್ಲೆಲೂಯಾ. ನೋಡಿ, ನಾನು ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ, ಯಾವಾಗ ನನಗೋಸ್ಕರ ನಾನು ನಂದಿದೆ, ನನ್ನ ಜೀವ ಇದೆ, ನನ್ನೋರು ಇದ್ದಾರೆ, ನನಗೋಸ್ಕರ ಕಷ್ಟ ಪಡಬೇಕು, ನಾನು ಪಡಬೇಕು, ನನ್ನ ದೇವರು ನನ್ನ ಯೇಸು ಕ್ರಿಸ್ತನು ನನಗಾಗಿ ಬಂದಿದ್ದಾನೆ, ನನಗಾಗಿ ರಕ್ಷಣೆ ಮಾಡ್ತಾನೆ, ನನ್ನೋರಿದ್ದಾರೆ ಅಂತ ಯಾವಾಗ ಭಾವನೆಗಳು ಇರ್ತದೋ ಅವಾಗ ಮಾತ್ರ ನೋವುಗಳು ಒಳಗಡೆಯಿಂದ ಚರ್ರಂತದೆ ಪ್ರಿಯರು. ಯಾವಾಗ ನೆಗ್ಲೆನ್ಸಿ ಅಂದ್ರೆ ಅನಿವಾರ್ಯ, ಬಂದು ಹುಟ್ಟಿದೀವಲ್ರಿ, ಲೋಕದಾಗ ಜನ ಹುಟ್ಟಿನಂಗ ಹುಟ್ಟಿದೇವ್ರಿ, ಹಲ್ಲೆಲೂಯಾ, ಜನ ಹುಟ್ಟಿನಂಗ ಹುಟ್ಟಿದೇವ್ರಿ, ಹೊಟ್ಟಿಗಾದ್ರೂ ತಿನ್ಬೇಕಲ್ರಿ, ಹೊಟ್ಟಿ ಕೇಳ್ತದೇನ್ರಿ, ಬಟ್ಟೆ ಉಟ್ಕೋಬೇಕಲ್ರಿ, ದೇಹ ಮುಚ್ಕೋಬೇಕಲ್ರಿ, ಅನಿವಾರ್ಯ ಬಳಗ ಇದರ್ರಿ, ಹೋಗ್ಬೇಕಲ್ರಿ, ಹಂಗ್ ಬೇಡ್ರಿ ಪ್ರಿಯರೇ. ಹಲ್ಲೆಲೂಯಾ. ನಾವು ಹೀಗೆ ಜೀವನ ಮಾಡಿದ್ರೆ ಸೊದೋಮ್ ಗೋಮರ ಪಟ್ಟಣ ಹೇಗೆ ನಾಶವಾಗಿ ಹೋಗ್ತೋ, ನೋಹನ ಕಾಲದಲ್ಲಿ ನೋಹನ ಮಾತು ಕೇಳದ ಹಾಗೆ ಜನರು ಕಕ್ಕಾಬಿಕ್ಕಿಯಾಗಿ ಸಮುದ್ರದಲ್ಲಿ ಮುಳುಗಿ ಅವರು ಗೋಳಾಟ, ಅವರು ನೋವುಗಳು, ಅವರ ಕಷ್ಟಗಳು, ಅವರು ಮುಳುಗಿ ಹೋಗುವಂತ ಕೂಗುಗಳು ಯಾರು ಕೇಳಲಿಕ್ಕೆ ಬರ್ಲಿಲ್ಲ. ಹಲ್ಲೆಲೂಯಾ. ಅಟ್ಲೀಸ್ಟ್ ದೇವರು ಯೇಸು ಕ್ರಿಸ್ತನ ದೇವರು ಆತನು ಹೇಳಿದನ್ನು ಮಾಡ್ತಾನಂತಾದ್ರೂ ಗೊತ್ತಿದೆಯಾ ನಿಮ್ಗೆ? ಅದಾದ್ರೂ ನಂಬಿಕೆ ಇದೆಯಾ? ದೇವರು ಹೇಳಿದನ್ನ ಮಾಡ್ತಾನೆ ಅಂತ ಅನ್ನೋದಾದ್ರೂ ಗೊತ್ತಿದೆಯಾ? ದೇವರು ಭಯಂಕರನಿದಾನಂತ ನಿಮ್ಮ ಒಳಗಡೆ ಭಯನೇ ಇಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಯಾವತ್ತು ಎಂದಿಗೂ ಕೂಡ ನೀವು ಮೇಲೆ ಬರಲ್ಲ. ಹೊಸ ವರ್ಷದಲ್ಲಿ ಪಾಸ್ಟರ್ ತುಂಬಾ ಶುಭ ನುಡಿಗಳು ಹೇಳ್ತಾ ಇದ್ರು, ತುಂಬಾ ಶುಭ ನುಡಿಗಳು ಹೇಳ್ತಾರೆ. ಎಲ್ಲರೂ ಆಮೇನ್ 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 ಅಂತ ಅವ್ರಿಗೆ ಏನೇನು ಹೇಳ್ತಾ ಇದ್ರು ಎಲ್ಲ ರಿಸೀವ್. ನಂಗೆ ತುಂಬಾ ಬೇಜಾರಾಗ್ತದೆ. ಯಾಕೆ ಅಂದ್ರೆ ಯಾವಾಗ ನಾವು ಪಾಪವನ್ನು ಬಿಟ್ಟು ನಾವು ಹೊರಗಡೆ ಬಂದಿದ್ದೀವೋ
ನಮಗೆ ದೇವರು ಬೇಕು, ದೇವರ ರಕ್ಷಣೆ ಬೇಕು, ದೇವರ ಆಶೀರ್ವಾದ ಬೇಕು ಅಂತ ನಾವು ಡಿಸೈಡ್ಫುಲ್ ಇದೀವಂದ್ರೆ ಅದನ್ನ ತಿರುಗಿಸಿ ಕಕ್ಕಿದನ್ನ ನೆಗ್ಲಕ್ ಹೋಗ್ಬಾರ್ದು. ಹಲ್ಲೆಲೂಯ. ಕಕ್ಕಿದನ್ನ ನೆಕ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ನಾವು ಮಾಡಂತ ಗುಣಗಳನ್ನ ಬಿಟ್ಟಿದ ಮೇಲೆ ಪುನಃ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯ. ನಮ್ಮ ಒಳಗಡೆ ಛಲ ಗುರಿ ಅನ್ನೋದು ಇರ್ಬೇಕು. ಎಲ್ರು ಓದು ಬರಹದವರಿಗೆ ಛಲ ಗುರಿ ಇರಲ್ರಿ. ಹಲ್ಲೆಲೂಯ. ಎಲ್ಲ ಬುದ್ಧಿವಂತರಿಗೆನೆ ಛಲ ಇರ್ಬೇಕಂತ ಇಲ್ಲ. ಕೆಲವೊಬ್ರು ಓದಲಾರ್ದವ್ರು, ಬರೀಲಾರ್ದವ್ರು, ಕೆಲವೊಬ್ರು ಕೆಲಸ ಮಾಡ್ಲಿಕ್ಕೆ ಹೋಗೋರು. ನೋಡ್ರಿ, ಪ್ರತಿಯೊಂದು ಮನುಷ್ಯನ ಒಳಗಡೆ ಗುರಿ, ಛಲ, ಆ ಆಸಕ್ತಿ, ಆ ನಿರೀಕ್ಷೆ ಇರ್ಲಿಲ್ಲ ಅಂದ್ರೆ ಆ ಮನುಷ್ಯನು ಲೋಕದಲ್ಲಿ ಶೂನ್ಯವಾಗಿದ್ದಾನೆ. ಅವನು ಲೋಕದಲ್ಲಿ ಅವನವನೇ ಎಣಿಸ್ಕೊಳ್ತಾನೆ, ಅವನವನೇ ಇರ್ತಾನೆ, ಅವನವನೇ ಜೀವನ ಮಾಡ್ತಾನೆ, ಅವನವನೇ ಜನರು ನನಗೆ ಹೀಗಂದ್ರು ಹಾಗಂದ್ರು ಅಂತ ಅನ್ಕೊಂಡು ಅವನವನೇ ಹೊಗಳ್ಕೊಂಡು ಅವನವನೇ ಜೀವನ ಕಳೀತಾನೆ. ಆದ್ರೆ ಮನುಷ್ಯರ ಎದುರುಗಡೆ ಶೂನ್ಯ, ಲೋಕದಲ್ಲಿ ಶೂನ್ಯ, ದೇವರ ಎದುರುಗಡೆ ಶೂನ್ಯ, ಎಲ್ಲದರೊಳಗಡೆ ಶೂನ್ಯ ಆಗಿರ್ತಾನೆ ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯ. ಕೆಲವರು ತಾಯಿದ್ರು ಹೇಳ್ತಿದ್ರು, ಚಿಕ್ಕ ಮಗು ತೊಡೆ ಮೇಲೆ ಕಕ್ಕ ಮಾಡಿದೆ ಅಂದ್ರೆ ನಮ್ಗೆ ತೊಡೆ ಕೊಯ್ಕೊಳ್ಲಿಕ್ಕೆ ಆಗೋದಿಲ್ರಿ, ಸೂಟ್ಕೊಳ್ಬೇಕಂತೆ. ಹಲ್ಲೆಲೂಯ. ದೇವ್ರ ಹಾಗೆ ನಿಮಗೆ ಎಲ್ಲ ಸೂಡ್ತಾ ಇದ್ದಾನೆ. ಆದ್ರೆ ಕೊನೆಗೆ ಒಂದು ದಿವಸ ಸೂಟ್ಲಿಕ್ಕೂ ಬಿಡಲ್ಲ, ಮತ್ತೆ ಆಮೇಲೆ ನನಗೂ ನಿಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾನೆ ದೇವ್ರು. ಇಲ್ಲಿ ಒಂದು ಹೇಳ್ತೀವಿ, ಮನೇಲಿ ಒಂದು ಹೋಗಿ ಮಾಡ್ತೀವಿ, ಸಭೆಯಿಂದ ಹೊರಗಡೆ ಹೋದಾಗ ಒಂದು ಮಾಡ್ತೀವಿ. ನೋಡ್ರಿ, ಪ್ರತಿಯೊಬ್ಬರು ಗುಣಗಳಂತ ಅನ್ನೋದು ಪ್ರತಿಯೊಬ್ಬರಿಗೆ ದೇವರು, ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ ಇವು ಗುಣಗಳು ಬರ್ಲಿಲ್ರಿ. ದೇವರು ನಮ್ಮನ್ನ ಸೃಷ್ಟಿ ಮಾಡ್ತಾ ಇರುವಾಗ ಗುಣಗಳು ಬರ್ಲಿಲ್ಲ. ಯಾವಾಗ ನಾವು ಲೋಕದಲ್ಲಿ ಬಂದಿದ್ದೀವೋ, ಯಾವಾಗ ನಮ್ಗೆ ಅರಿವು ಬಂತೋ, ಆವಾಗ ಎಲ್ಲ ಕೆಟ್ಟ ಕೆಟ್ಟದ ಗುಣಗಳೆಲ್ಲ ನಮ್ಮ ದೇಹದಲ್ಲಿ ಸೇರಿಸ್ಕೊಂಡು ಅದರ ಪ್ರಕಾರವಾಗಿ ನಾವು ಹಿಂಬಾಲಿಸ್ತಾ ಇದೀವಿ. ಎಲ್ಲ ಕೆಟ್ಟದ್ದು ಬೇಡ, ಒಳ್ಳೇದು ಬೇಕು ಅಂದ್ರೆ ಒಳ್ಳೆಯವರಾಗಿರ್ತೀವಿ, ಕೆಟ್ಟದ್ದು ಬೇಕು ಒಳ್ಳೇದು ಬೇಡ ಅಂದ್ರೆ ಕೆಟ್ಟವರಾಗೇ ಇರ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ರು ತುಂಬಾ ಜನರ ಮನೆಯಲ್ಲಿ ತುಂಬಾ ಜನರು ತುಂಬಾ ವರ್ಡ್ ಯೂಸ್ ಮಾಡ್ತಾರೆ. ಇದು ಅನ್ನ ತಿಂತೀಯಾ, ಬೇರೆ ಏನಾದ್ರೂ ತಿಂತೀಯಾ ಅಂತ ಅಂತೀರಲ್ರಿ ಮನೆಯಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಅಂತೀರಾ ಇಲ್ಲ? ಇದು ವರ್ಡ್ ಯೂಸ್ ಮಾಡ್ತಿರಲ್ಲ. ಎಷ್ಟು ಜನರು ಯೂಸ್ ಮಾಡ್ತೀರಾ? ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ದೇವರು ಕೂಡ ಪ್ರೀತಿಯಿಂದಾನೇ ಹೇಳಿದ್ದಾನೆ. ನಮ್ಮ ಗುಣಗಳು ನಾವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾವು ಏನನ್ನ ಬಿತ್ತುತ್ತಾ ಇದ್ದೀವೋ, ದ್ವೇಷ ಬಿತ್ತುತ್ತಾ ಇರ್ಬೋದು, ಸಿಟ್ಟು ಬಿತ್ತುತ್ತಾ ಇರ್ಬೋದು, ದೇವರಲ್ಲಿ ಭಯಭಕ್ತಿ ಇಲ್ಲದಂತ ಜೀವನಗಳು ನಾವು ಜೀವಿಸ್ತಾ ಇರ್ಬೋದು. ನಮ್ಮ ಜೀವಿತದಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ಗುಣಗಳೇ ಚೇಂಜ್ ಮಾಡ್ಕೊಳ್ಳಲ್ಲ ಅಂದ್ರೆ 100% ನಾವು ಸೈತಾನನ ಕುಲಕ್ಕೆ, ಸರ್ಪದ ಜಾತಿಗೆ ಸೇರಿದವರು. ಹಲ್ಲೆಲೂಯ. ಮನುಷ್ಯನ ಒಳಗಡೆ ಏನೂ ಇಲ್ಲ, ಅವನು ಏನೂನೇ ಇಲ್ಲ ಅಂದ್ರೆ ಒಂದಾದ್ರೂ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲಿ ಇರ್ತದೆ. ಹಲ್ಲೆಲೂಯ. ನನ್ನದು, ನನ್ನವರು, ನನ್ನದು ಅಂತ ಅಂದ್ರೆ ಅದು ತುಂಬಾ ಪ್ರೀತಿ ಬಂದ್ಬಿಡ್ತದೆ. ನಾ ಅಂದ್ರೆ ಗರ್ವ ಬರ್ತದೆ. ಹಲ್ಲೆಲೂಯ. ನನ್ನದು, ನನ್ನವರು ಅಂದ್ರೆ ತುಂಬಾ ಪ್ರೀತಿ ಬರ್ತದೆ. ಎಲ್ರು ನೋಡಿ, ಅಯ್ಯ ನನ್ನ ಮಗಳು ಇದ್ದಾಳ್ರಿ, ನನ್ನವ್ರು ಇದಾರ್ರಿ, ನನ್ನ ಎಂಟ್ರಿ ಇದಾರ್ರಿ, ಅಯ್ಯೋ ನಮ್ ಸಿಸ್ಟರ್ ಅದರಿ, ನಮ್ ಪಾಸ್ಟರ್ ಅದರಿ, ನಮ್ ಸಭೆ ಅದರಿ, ಅಯ್ಯೋ ನಮ್ ಜನರು ಅದರಿ, ಅಯ್ಯೋ ನಮ್ ಕ್ರಿಶ್ಚಿಯನ್ ಜನ ಇದಾರ್ರಿ, ಅಯ್ಯೋ ನಮ್ ಜಾತಿ ಜನ ಇದಾರ್ರಿ, ನಮ್ದದ್ರಿ. ಎಷ್ಟು ನೋಡಿ, ಅದು ಒಳಗಡೆಯಿಂದ ಹುಮ್ಮಸ್ ಹೇಗೆ ಬರ್ತದೆ. ಅಯ್ಯೋ ನಂದದರಿ, ಯಾಕ ನಂದದ, ನಂದು, ನಾನು. ಹಲ್ಲೆಲೂಯ. ನಾ ಅಂದ್ರೆ ಗರ್ವ, ನನ್ನವರು, ನನ್ನದು ಅಂದ್ರೆ ಪ್ರೀತಿ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲ ಮಾಡುವುದು ದೇವರಿಂದ ಮಾತ್ರ ಪ್ರಿಯರು. ಅದು ಒಳ್ಳೆದನ್ನು ನಡೀತದೆ ದೇವರಿಂದ. ಸೈತಾನನು ಮಾಡುವಂಥದ್ದು ಕೆಟ್ಟದು. ನಿಮ್ಮ ಒಳಗಡೆ ಯಾವುದಾದ್ರೂ ಕೆಟ್ಟ ಗುಣಗಳಿದೆಯಾ? ದ್ವೇಷ, ಸಿಟ್ಟು, ಅಹಂಕಾರ, ಗರ್ವ. ನಮಗೆ ಸಿಟ್ಟು ನೋಡಿ, ಯಾರಾದ್ರೂ ಒಬ್ರು ಬೈದ್ರೆ ಅದು ಯಾಕೆ ಬೈತಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಎಣಿಸ್ಬೇಕು. ಬೈದಿದ್ದಾರೆ ಅಂತ ರೀಪ್ಲೇಸ್ಮೆಂಟ್ ಕೊಡ್ಲಿಕ್ಕಿಲ್ಲ, ಸಡನ್ ಆಗಿ ರೀಪ್ಲೇಸ್ಮೆಂಟ್ ಕೊಡ್ಲಿಕ್ಕಿಲ್ಲ. ಯಾವಾಗ್ಲೂ ಎಲ್ರು ನೆನಪಲ್ಲಿ ಇಟ್ಕೊಳ್ಳಿ, ಹೊಸ ವರ್ಷದಲ್ಲಿ ನಿಮ್ ಜೀವಿತ ಬದಲಾವಣೆ ಆಗ್ಬೇಕು. ಯಾರಾದ್ರೂ ನಮಗೆ ಬೈದಿದ್ದಾರೆ, ಯಾಕೆ ಬೈದಿದ್ದಾರೆ ನಮ್ಮ ಒಳಗಡೆ ಇರ್ಬೇಕು, ಛಲ ಅನ್ನೋದು ಇರ್ಬೇಕು. ಯಾಕೆ ಬೈದಿದ್ದಾರೆ? ತಪ್ಪು ಮಾಡಿದೀನ, ತಿದ್ಕೊಡ್ತೀನಿ ಇನ್ನೊಂದ್ ಸಾರಿ. ಆಕೆ ಬಾಯಿಂದ, ಆತನ ಬಾಯಿಂದ ಆ ಶಬ್ದ ಬರದ ಹಾಗೆ ಕಟ್ ಹಾಕ್ತೀನಿ ನನ್ನ ಗುಣಗಳಿಂದ, ನಡತೆಗಳಿಂದ. ಹಲ್ಲೆಲೂಯ. ಆ ಗುಣಗಳಿಂದ, ನಡತೆಗಳಿಂದ ಕಟ್ ಹಾಕ್ತೀನಿ. ನನ್ನ ಸ್ವಭಾವ ನೋಡಿ ಇನ್ನೊಂದು ಸಾರಿ ಅವಳ ಬಾಯಿ ಬಿಡಬಾರ್ದು, ಅವನ ಬಾಯಿ ಬಿಡಬಾರ್ದು. ರಿಪ್ಲೇಸ್ಮೆಂಟ್ ಕೊಡ್ಲಿಕ್ಕಿಲ್ಲ, ನಾವು ಅಧಿಕಾರ ಕೊಡ್ಲಿಲ್ಲ ದೇವರು.
ಹಲ್ಲೆಲೂಯಾ. ದೇವರು ಕ್ಷಮಿಸಂತ ಯಾಕೆ ಹೇಳಿದ್ರು? ಕ್ಷಮಿಸಂತ ಗುಣಗಳೇ ಇಲ್ಲ. ಸತ್ಯವೇದ ಹೇಳ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ವಾಕ್ಯಗಳು ಓದ್ತೀವಿ, ನಮ್ಮ ನಡೆ ನುಡಿಗಳು, ದೇವರು ನಮಗೆ ಸ್ವಭಾವಗಳು ಚರ್ಚಲ್ಲಿ ಬಂದು ಸೆರಗು ಹಾಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಮೌನವಾಗಿ ಅಂತ ಗುಣಗಳು ಕೇಳಲಿಕ್ಕಿಲ್ಲ ದೇವ್ರು. ಸಭೆಯಲ್ಲಿ ಬಂದಾಗ ಚಪ್ಪಾಳೆ ಹೊಡಿಬೇಕು, ಬಾಯಿಗಳು ಬಿಡಬೇಕು, ಬಾಯಿಗಳು ಓಪನ್ ಮಾಡಬೇಕು, ಕೈಗಳು ಚಾಲು ಇರಬೇಕು, ಕಾಲುಗಳು, ದೇವರು ಹೇಳಿದಾನೆ ನಿನ್ನಲ್ಲಿ ಇರುವಂತ ಅಂಗಂಗ ನರನಾಡುಗಳು ಯೆಹೋವನಿಂದ ಉಂಟಾಗಿದೆ. ಹೋಗಬೇಕಾದ ಗೌರವವು ಅವುಗಳಿಂದ ಮಾತ್ರ ಹೋಗ್ಬೇಕು. ಹಲ್ಲೆಲೂಯಾ. ಒಬ್ಬ ಚಪ್ಪಾಳೆ ಹೊಡಿ ಅಂದ್ರೆ ನಿದ್ರೆ ಮಾಡ್ತಾರೆ, ಚಪ್ಪಾಳೆ ಹೊಡಿ ಅಂದ್ರೆ ಸುಮ್ಮನೆ ಹೀಗೆ ಮಾಡೋ. ಪಾಪ ಕೈ ನೋಯ್ತು ನೋಡ್ರಿ, ಹೋಗಿ ಹೊಲದಲ್ಲಿ ಹುಲ್ ಕೆತ್ರಿ ಅಂದ್ರೆ ಎಷ್ಟು ಸಿಟ್ಟು ಹಾಕಿ ಕೆತ್ ಬರ್ತಾರ್ರಿ. ಹಲ್ಲೆಲೂಯಾ. ಹೋಗಿ ಯಾರಿಗಾದ್ರೂ ಹೊಡಿರಿ ಅಂದ್ರೆ ಎಷ್ಟು ಸಿಟ್ಟಿನಿಂದ ಹೊಡೆದು ಬರ್ತಾರ್ರಿ. ಹಲ್ಲೆಲೂಯಾ. ಈ ಮುಖಗಳು ಎಲ್ರದು ಹೀಗೆ ಇರಬಾರ್ದು. ಹೊಸ ವರ್ಷದಲ್ಲಿ ಬಣ್ಣಗಳು ಬದಲಾಯಿಸ್ಬೇಕು. ಹಲ್ಲೆಲೂಯಾ. ದೇವರಲ್ಲಿ ನೋಡಿ, ನಮಗೆ ಯಾರು ಇಷ್ಟಪಡ್ತಾ ಇದ್ದಾರೋ ಇಷ್ಟಪಡ್ತಾ ಇಲ್ಲೋ ಅದು ನೆಕ್ಸ್ಟ್, ಅದು ಸೆಕೆಂಡ್ರಿ. ಆದ್ರೆ ದೇವರನ್ನ ನಾನು ಇಷ್ಟ ಪಡ್ತಾ ಇದ್ದೀನಿಲ್ಲ, ದೇವರ ನನ್ನ ಇಷ್ಟ ಪಡ್ತಾ ಇದ್ದಾನ ಇಲ್ಲ, ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಕೆಲವರು ಪ್ರೀತಿಯಿಂದ ಇದ್ರೆ ನಮ್ಮ ಜೊತೆ ಕರೆಕ್ಟ್ ಆಗಿದ್ರೆ ಅವ್ರು ನಮಗೆ ಪ್ರೀತಿ ತೋರಿಸ್ತಾರೆ. ಕರೆಕ್ಟ್ ಆಗಿಲ್ಲ, ನಮ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಅವ್ರದ್ದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ದ್ವೇಷಗಳು ರೆಡಿ ಆಗ್ತದೆ. ಆದ್ರೆ ದೇವರಲ್ಲಿ ನಾನು ಪ್ರೀತಿಯಿಂದ ಇದ್ರೆ ನನ್ನ ಹಿಂದೆ ಸಾವಿರಾರು ಜನಗಳು ಬರ್ತಾರಂತೆ ಪ್ರೀತಿ ಮಾಡ್ಲಿಕ್ಕೆ. ಹಲ್ಲೆಲೂಯಾ. ಇವತ್ತಿನಿಂದಲೂ ನಿಮ್ಮ ಬಾಯಿಗಳು, ಕೈಗಳು ಕರ್ತನಿಗೆ ಶುದ್ಧವಾದ ಹೃದಯದಿಂದ ಆತನಿಗೆ ಮಹಿಮೆ ಪಡಿಸ್ಬೇಕು. ಜನರು ದೇವರಲ್ಲಿ ಬದಲಾವಣೆ ಆಗ್ಲಿಕ್ಕೆ ಇಷ್ಟಪಡ್ತೀರ? ದೇವರಲ್ಲಿ ನಾನು ಒಂದಾಗ್ತೀನಿ, ದೇವರಲ್ಲಿ ಬದಲಾವಣೆ ಆಗ್ತೀನಿ. ನನ್ನ ಇಂಥ ಮುಖಗಳು, ಇಂಥ ನಡತೆಗಳು, ಇಂಥ ಸ್ವಭಾವ ಇಟ್ಕೊಂಡು ಇನ್ನೊಂದು ಸಾರಿ ನನ್ನ ಆಲಯದಲ್ಲಿ ಬಂದು ಕೂತ್ಕೊಳ್ಳಲ್ಲ ದೇವರೇ. ನಾನು ನೆಕ್ಸ್ಟ್ ನಾನು ನಿನ್ನ ಆಲಯದಲ್ಲಿ ಬಂದು ಕೂತ್ಕೊಂಡ್ರೆ ನನ್ನ ಹೃದಯವು ಶುದ್ಧ ಪಾತ್ರೆಯಾಗಿ ನಿನಗೆ ಮಹಿಮೆ ಪಡಿಸುತ್ತದೆ, ನಿನಗೆ ಗೌರವ ತರುವಂತ ಮಗಳಾಗಿ ಮಗನಾಗಿ ಜೀವಿಸ್ತೀನಿ ಅಂತ ಅನ್ನೋರು ಕೈಗಳ ಮೇಲೆ ಎತ್ತೋಣ. ಸುಮ್ಮನೆ ಡಾಕ್ಟರ್ ಅಭಿಷೇಕ್ ಪಾಸ್ಟರ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಅದ್ ತಗೊಂಡು ಹೋಗ್ತೀನಿ ನನಗೆ ಆರಾಮ ಆಗ್ತದೆ ಅಂತ ಅಂದ್ರೆ ದೇವರಿಗೆ ನಿಮ್ಗೆ ಕನ್ಸರ್ಟೇ ಇಲ್ಲ. ಅಭಿಷೇಕ್ ಪಾಸ್ಟರ್ ಅವರಿಗೂ ನಿಮಗೆ ಮಾತ್ರ ಕನ್ಸರ್ಟ್ ಇದೆ. ಅವ್ರ ಗೋಳಿಗೆ ಕೊಟ್ಟ ತನಕ ಚೆನ್ನಾಗ್ ಅಂತೀರಾ, ಗೋಳಿಗೆ ಬಂದ್ ಮಾಡಿದ್ರ ಅಂದ್ರೆ ಮತ್ತೆ ಅದು ಎಂತ ಡಾಕ್ಟರ್ ರೀ, ಅದು ಎಂತ ಪಾಸ್ಟರ್ ರೀ. ತುಂಬಾ ಜನ ಅಂತಾರ್ರಿ, ಕೇಳಿಸ್ಕೊಳ್ತೀವಿ. ಆನ್ಲೈನ್ ಅಲ್ಲಿ, ಲೈವ್ ಅಲ್ಲಿ ನೋಡುವಂತ ಜನಗಳು ಮತ್ತೆ ಆಫ್ಲೈನ್ ಅಲ್ಲಿ ನೋಡುವಂತ ಜನಗಳು ನನಗೆ ಕಾಲ್ ಮಾಡ್ತಾರೆ, ಎಲ್ಲ ಜನರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಾಸ್ಟರ್ ಅವರು ಫಾಸ್ಟಿಂಗ್ ಇದ್ದಾಗ ಒಬ್ಬ ಸ್ತ್ರೀ ಹೇಳಿದ್ರಂತೆ, ನೀವು ಕೈ ಮುಟ್ಟೆ ಪ್ರಾರ್ಥನೆ ಮಾಡಿದಿಲ್ರಿ, ನಾವು ಅದಕ್ಕೆ ಚರ್ಚೆ ಬಂದ್ ಮಾಡಿದೇವ್ರಿ ಬರೋದಂತ್ರಿ. ಹಲ್ಲೆಲೂಯಾ. ಹೇಳಿದ್ರು. ಹೀಗೆ ಹೆಸರು ಹೇಳಿಕ್ಕೆ ಇಷ್ಟಪಡಲ್ಲ, ನನ್ನ ಹತ್ರ ತುಂಬಾ ದೊಡ್ಡ ಲಿಸ್ಟ್ ಇರ್ತದ್ರಿ. ನಾ ಹೋಗಿ ಸರಿ ಕಂಪ್ಲೇಂಟ್ ಮಾಡಲ್ರಿ. ನಾ ಕಂಪ್ಲೇಂಟ್ ಮಾಡ್ದಂದ್ರೆ ಇಷ್ಟು ಜನರೆಲ್ಲ ಮುಖಗಳಿಗೆ ಅವ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಎಲ್ಲರದು ಒಂದೊಂದು ಕಂಪ್ಲೇಂಟ್ಗಳು ಹೋಗಿ ಅವ್ರಿಗೆ ಹೇಳ್ದಂದ್ರ ಪ್ರಾರ್ಥನೆ ಮಾಡ್ಲಕ್ಕ ಅವರಲ್ಲಿ ಆಸಕ್ತಿನೇ ಮೂಡಲ್ಲ. ಯಾಕಂದ್ರೆ ನೋಡಿ, ಯಾರಾದ್ರೂ ದ್ವೇಷ ಮಾಡೋರಿಗೆ ಹೇಳ್ತಾರೆ, ಕಲಿಸ್ತಾರೆ, ಕಲೀಲಿಲ್ಲ ಅಂದ್ರೆ ಅವ್ರಿಗೆ ಬಿಟ್ಬಿಡ್ತಾರೆ. ಆದ್ರೆ ಈ ಸಭೆ ಎಲ್ರಿಗೂ ದ್ವೇಷ ಮಾಡ್ತಾ ಇದ್ರು ಕೂಡ ನಾವು ಪ್ರೀತಿ ಮಾಡ್ತಾ ಇದೀವಿ. ಯಾಕೆಂದ್ರೆ ಇದಕ್ಕೆ ಲೆಕ್ಕ ನಾವು ಕೊಡ್ಲಿಕ್ಕಿಲ್ಲ, ನೀವೇ ಕೊಡ್ಬೇಕು. ನಾವು ಕೊಡ್ಲಿಕ್ಕಿಲ್ಲ ಇದು ಲೆಕ್ಕ, ನೀವು ಕೊಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ ಒಂದ್ ತಿಂಗಳ ನಂತರ ಕಬೀರಾಬಾದ್ ಅಡಿಲಿ ಫಾಸ್ಟಿಂಗ್ ಪ್ರೇಯರ್ ಎಲ್ಲ ಮುಗೀತು, ಬಿಗ್ಗೆಸ್ಟ್ ಮೀಟಿಂಗ್ ಮುಗೀತು. ಮತ್ತೆ ಮೊನ್ನೆ ಕಾಲ್ ಮಾಡ್ತಾಳೆ ತಾಯಿ, ಪಾಸ್ಟ್ರೇ ಪ್ರೇಯರ್ ಮಾಡಿ, ಡೈರೆಕ್ಟ್ ಅವ್ರ ನಂಬರ್ಗೆ ಕಾಲ್ ಹೋಗಿದೆ. ಪಾಸ್ಟ್ರೇ ಕಾಲ್ ಮಾಡಿ, ನಾವು ತುಂಬಾ ನಾರಾಜ್ ಇದ್ವಿ, ತುಂಬಾ ಸಿಟ್ಟು ಆಗಿದ್ದೀರಿ, ನಾವು ನಿಮ್ಗೆ ನಿಮ್ಮ ಮೇಲೆ ತುಂಬಾ ನಾರಾಜ್ ಆಗಿದ್ದೀವ್ರಿ. ಯಾಕಮ್ಮ ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿಲ್ರಿ ಅದಕ್ಕೆ, ಮತ್ತೆ ಇವಾಗ ಯಾಕೆ ಹಚ್ಚಿದಿರ ಕಾಲು? ಏನೋ ಒಂದು ಕಷ್ಟದಂತ ಹಚ್ಚಿದೇವ್ರಿ, ಮಾಡ್ತೀವಂದ್ರೆ ಪ್ರೇಯರ್ ಮಾಡಿ ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೇವಕರಿಗೆ ಏನು ಗೌರವ ಕೊಟ್ಟು ಮಾತಾಡಬೇಕು, ಹಿಂದಾದ್ರೂ ಅಷ್ಟೇ ಇರ್ಬೇಕು, ಮುಂದಾದ್ರೂ ಅಷ್ಟೇ ಇರ್ಬೇಕು. ಹಲ್ಲೆಲೂಯಾ. ಅವ್ರ ಬಾಯಿ ಬಂದಂತ ಶುಭಗಳು ನಿಮ್ಮ ಒಳಗಡೆ ಕಾರ್ಯ ಮಾಡ್ತಿದ್ರೆ ಅವ್ರ ಮನಸ್ಸಿಗೆ ನೋವು ಮಾಡಿದಂತ ಕಣ್ಣೀರ್ ನಿಮ್ಗೆ ತಾಕಲ್ಲ, ತಾಕ್ತದ ಇಲ್ರಿ? ನಿಮ್ ಅವ್ರಿಗೆ ಕಣ್ಣೀರ್ ನಿಮ್ಗೆ ಹತ್ತದ ಇಲ್ಲ.